So I will start with the statistics. Check once. Formula 1 sari ನೋಡ್ಕೊಳ್ಳಿ. Check once. Aim of n observation is x bar. Then each data ದಿಂದ x bar ನ ಸಬ್ಟ್ರಾಕ್ಟ್ ಮಾಡಿ ಆಡ್ ಮಾಡಿದ್ರೆ ದಟ್ ಇಸ್ 0 ಅಂತೀವಿ. For example, x1, x2, x3, so on up to xn is your data. Each one in the mean subtract ಮಾಡಿದ್ರೆ x1 minus x bar, x2 minus x bar and add ಮಾಡಿದ್ರೆ that is equal to 0 ಅಂತೀವಿ. Each one in the mean subtract ಮಾಡಿ add ಮಾಡಿದ್ರೆ its answer is 0. Its answer is 0. Next, the mean of x1 plus a, x2 plus a, x3 plus a, so on up to is equal to mean of the whole data plus a. Andre, if you add a constant to each data, then mean will be added by that constant. ಪ್ರತಿ ಡೇಟಾನಿಗೂ ಎ ಆ್ಯಡ್ ಮಾಡಿದ್ರೆ ಮೀನ್ಗೆ ಎ ಆ್ಯಡ್ ಆಗಿರ್ತದೆ. ಸಿಮಿಲರ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ, ಅಡಿಷನ್ ಮಾಡಿದ್ರೆ. ಓಕೆ, ಇಫ್ x bar is the mean of n data, then each data is multiplied by, that is xi is multiplied by a, then mean is multiplied by e. If xi is divided by a, then mean is divided by k. If this is added by b, then mean is added by b. If you subtract c from this, mean c is also subtracted from mean. ಸೊ ಇಲ್ಲಿ ಏನು ಮಾಡ್ತಿರೋ ಡೇಟಾಗೆ ಮೀನಿಗೂ ಅದೇ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್. ನಿಮಗೆ ಮೇಜರ್ ಕ್ವಶನ್ ಬರೋದು ಇದರಿಂದನೇ ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎನ್ ಡೇಟಾ, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎನ್ ಡೇಟಾ. ಎನ್ ನ್ಯಾಚುರಲ್ ನಂಬರ್, ವೆರಿ ಇಂಪಾರ್ಟೆಂಟು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎನ್ ನ್ಯಾಚುರಲ್ ನಂಬರ್ ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲೇ ಇದೆ. ಅದು ಎನ್ ನ್ಯಾಚುರಲ್ ನಂಬರ್ ಈಸ್ ಈಕ್ವಲ್ ಟು ಎನ್ ಫಾರ್ಮುಲಾ n square minus 1 by 12 for n natural number. Variance ಅಂದ್ರೇನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ದ ಸ್ಕ್ವೇರ್ ಆಫ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಕ್ವೇರ್ ಮಾಡಿಬಿಟ್ರೆ ದಟ್ ಈಸ್ n square minus 1 by 12. Variance is square of the standard deviation. Square of the standard deviation. Right? Now, properties of standard deviation and variance is very, 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 very important. So ಏನು ಮಾಡೋಣ? If x1, x2, x3, so on up to xn, the standard deviation of that is sigma, then each data is added by constant, then standard deviation does not affect. Each data is added by constant, standard deviation ಗೆ ಏನೂ ಆಗಲ್ಲ. ಇಲ್ಲಿ ಸಿಗ್ಮಾ ಇದ್ದರೆ ಇಲ್ಲೂ ಸಿಗ್ಮಾನೇ ಇರುತ್ತೆ, ಏನೂ ಆಗಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಏನೂ ಆಗಲ್ಲ. ಸಬ್ಟ್ರಾಕ್ಟ್ ಮಾಡಿದ್ರು ಏನೂ ಆಗಲ್ಲ. ಸಬ್ಟ್ರಾಕ್ಟ್ ಮಾಡಿದ್ರು ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ಏನೂ ಎಫೆಕ್ಟ್ ಆಗಲ್ಲ. ಈಚ್ ಡೇಟಾ ಈಸ್ ಆಡೆಡ್ ಬೈ ಕೆ ಆರ್ ಸಬ್ಟ್ರಾಕ್ಟ್ ಕೆ ಫ್ರಾಮ್ ಇಟ್, ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರಿಮೇನ್ಸ್ ಸೇಮ್, ಅದಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ರೈಟ್? ಬಟ್ ಮಲ್ಟಿಪ್ಲೈ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಮಲ್ಟಿಪ್ಲೈಡ್ ಬೈ ಕೆ, ವೇರಿಯನ್ಸ್ ಈಸ್ ಮಲ್ಟಿಪ್ಲೈಡ್ ಬೈ ಕೆ ಸ್ಕ್ವೇರ್, ಬಿಕಾಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ದ ಸ್ಕ್ವೇರ್ ಈಸ್ ವೇರಿಯನ್ಸು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೆ ಸಿಗ್ಮಾ ಅಂತಂದರೆ ವೇರಿಯನ್ಸು ಸ್ಕ್ವೇರ್ ಆಫ್ ದಟ್. ಸಿಮಿಲರ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಲ್ಟಿಪ್ಲೈ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಮಲ್ಟಿಪ್ಲೈಡ್ ಬೈ ಕೆ ಆ್ಯಂಡ್ ವೇರಿಯನ್ಸ್ ಈಸ್ ಮಲ್ಟಿಪ್ಲೈಡ್ ಬೈ ಡಿವೈಡೆಡ್ ಬೈ ಕೆ ಸ್ಕ್ವೇರ್. ಡಿವೈಡ್ ಮಾಡಿದ್ರೆ ವೇರಿಯನ್ಸ್ ಡಿವೈಡೆಡ್ ಬೈ ಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಕೆ, ವೇರಿಯನ್ಸ್ ಇಸ್ ಡಿವೈಡೆಡ್ ಬೈ ಕೆ ಸ್ಕ್ವೇರ್. ನೆಕ್ಸ್ಟ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲಾಗಲಿ ಅಥವಾ ವೇರಿಯನ್ಸ್ ಮೇಲಾಗಲಿ ಏನೂ ಎಫೆಕ್ಟ್ ಆಗಲ್ಲ. ಸೊ x1, x2, x3, so on up to the variance is sigma square, then add or subtract constant, variance is sigma square only, ಏನೂ ಪ್ರಾಬ್ಲಮ್ ಆಗಲ್ಲ, ಏನು ಚೇಂಜಸ್ಸು ಆಗಲ್ಲ. ಓಕೆ, ಬಟ್ ವೇರಿಯನ್ಸು ಆಫ್ ಇಫ್ ಯು ಮಲ್ಟಿಪ್ಲೈ ದಟ್ ದೆನ್ ವೇರಿಯನ್ಸ್ ಚೇಂಜ್ ಆಗುತ್ತೆ, ದಟ್ ಈಸ್ ಕೆ ಸ್ಕ್ವೇರ್ ವೇರಿಯನ್ಸಿಗೆ ಮಲ್ಟಿಪ್ಲೈ ಆಗುತ್ತೆ. ಡಿವೈಡ್ ಮಾಡಿದ್ರೆ ಕೆ ಸ್ಕ್ವೇರ್ ವೇರಿಯನ್ಸಿಂದ ಡಿವೈಡ್ ಆಗುತ್ತೆ. ಓಕೆ, ಸೊ ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಬರುತ್ತೆ, ಪಕ್ಕಾ ಬರ್ತದೆ, ಪಕ್ಕಾ ಫಿಕ್ಸ್ ಕ್ವಶನ್. ಒಂದು ವಿದಿನ್
10 minutes or 20 minutes, you will get 1 marks in CET. Okay. ಹಾಗಾಗಿ ನಾನು ಮಾರ್ಕ್ಸ್ ವೈಸ್ ಮಾಡ್ತಾ ಇದ್ದೀನಿ. ಯಾವುದರಲ್ಲಿ ಪಕ್ಕಾ ಮಾರ್ಕ್ಸ್ ಕ್ವಶನ್ ಬರುತ್ತೆ ಅದನ್ನು ಫಸ್ಟ್ ಮಾಡ್ಕೊಂಬೋಣ. ಆಮೇಲೆ ಸ್ವಲ್ಪ ಏನೋ ನಾನು ಮಾಡಿಸಿದ ಕ್ವಶನ್ ಬರ್ಬೋದು ಬರ್ದೇನೂ ಇರ್ಬೋದು ಅನ್ನೋದನ್ನ ಲಾಸ್ಟಲ್ಲಿ ಇಟ್ಕೊಳ್ಳೋಣ. ಫಸ್ಟ್ ಮಿನಿಮಮ್ 50 ಮಾರ್ಕ್ಸ್ ಬರಬೇಕು, 50 ಮಾರ್ಕ್ಸ್ಗೆ ಟಾರ್ಗೆಟ್ ಮಾಡೋಣ, ಆಮೇಲೆ ಮುಂದೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೇಕ್ ದ ಪ್ರಾಬ್ಲಮ್. ಫಸ್ಟ್ ಒನ್, mean deviation of this data from mean is. ಸೊ mean deviation from mean ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಅದ್ರ ಮೇಲೆ ಒಂದು 10 ಕ್ವಶನ್ ಮಾಡ್ಬೋದು. ಫಸ್ಟ್ ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಓಕೆ, ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಅಂದ್ರೇನು? ಮೀನ್ ಅಂತ. ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಮೀನ್. ವಾಟ್ ಇಸ್ ದ ಮೀನ್? 2 + 9 + 3 + 6 + 9 + 4. ಆಡ್ ಆಲ್ ಡಿವೈಡೆಡ್ ಬೈ 1 2 3 4 5 6 7. ದಟ್ ಈಸ್ 43 42 ಆಡ್ ಆಲ್ ಎಲ್ಲದನ್ನು ಆಡ್ ಮಾಡಿ, ಇಲ್ಲಿರೋದೆಲ್ಲ ಆಡ್ ಮಾಡಿ, ದಟ್ ಈಸ್ 42 ಬೈ 7. ಎಷ್ಟು ಬಂತು? 6. 6 ಇಸ್ ಮೀನಾ? ಸೊ ಮೀನ್ ಕ್ಯಾಲ್ಕುಲೇಟ್ ಮಾಡಾಯ್ತು. ಸೊ ಮೀನ್ ಕ್ಯಾಲ್ಕುಲೇಟ್ ಮಾಡಾಯ್ತು. ಮೀನ್ ಕೆಲಸ ಮುಗೀತು. ಓಕೆ, ನೆಕ್ಸ್ಟು ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿವಿಯೇಷನ್ ಅಂದ್ರೇನು? ಈ ಮೀನಿಂದ ಈ ಡೇಟಾ ಎಷ್ಟು ದೂರ ಹೊರಟೋಗಿದೆ ಅಂತ. ಡಿವಿಯೇಷನ್ ಅಂದರೆ ಈ ಮೀನಿಂದ ಈ ಡೇಟಾ ಎಷ್ಟು ದೂರ ಹೊರಟೋಗಿದೆ ಅಂತ. ಈ 6ಇಂದ 2 ಎಷ್ಟು ದೂರ ಹೊರಟೋಗಿದೆ? 4 ಅಷ್ಟು. 6ಇಂದ 9 ಎಷ್ಟು ದೂರ ಹೊರಟೋಗಿದೆ? 3 ಅಷ್ಟು. 6ಇಂದ 9 3 ಅಷ್ಟು. 6ಇಂದ 3 3 ಅಷ್ಟು. 6ಇಂದ 6 0. 6ಇಂದ 9 3. 6ಇಂದ 4 2 ಅಷ್ಟು ಹೊರಟೋಗಿದೆ ಅಲ್ವಾ? ಆಡ್ ಆಲ್ ಡಿವೈಡೆಡ್ ಬೈ ಹೌ ಮೆನಿ ಡೇಟಾಸ್ ಆರ್ ದೇರ್? 7. ಎಷ್ಟು ಬಂತು ಹೇಳಿ? 18 ಬೈ 7 ನಿಯರ್ಲಿ ಈಕ್ವಲ್ ಟು 7 2 14 2.57. 2.57 ಗೊತ್ತಾಯ್ತಾ? ಫಸ್ಟ್ ಏನು ಮಾಡೋಣ? ಮೀನ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಈ ಡೇಟಾ ಎಷ್ಟು ದೂರ ಹೊರಟೋಗಿದೆ ದಟ್ ಈಸ್ ಡಿವಿಯೇಷನ್. ಅದಕ್ಕೆ ಮತ್ತೆ ಮೀನ್ ಆಡ್ ಆಲ್ ಡಿವೈಡೆಡ್ ಬೈ ಎನ್. ಸೊ ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಅಂತ ಆಯ್ತು, ಮುಗೀತು. ಇದಕ್ಕೆ 1 ಮಿನಿಟ್ ಬೇಕಾ? ಮ್ಯಾಕ್ಸಿಮಮ್ ಅಂದರೆ ಅರ್ಧ ಮಿನಿಟ್ ಸಾಕಲ್ಲ. ಓಕೆ, ಫಸ್ಟ್ ಕ್ಯಾಲ್ಕುಲೇಟ್ ಮೀನ್, ಆಮೇಲೆ ಡಿವಿಯೇಷನ್ ಅಂದರೆ 6ಇಂದ ಇದು ಎಷ್ಟು ದೂರ ಹೊರಟೋಗಿದೆ ಅಂತೇಳಿ ಅದನ್ನಿಲ್ಲಿ ಬರ್ದಿದ್ದೀನಿ ಡಿವಿಯೇಷನ್. ಅದಕ್ಕೆ ಮತ್ತೆ ಮೀನು ಅಂದರೆ ಆಡ್ ಆಲ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಟಾ 7. ದಟ್ ಈಸ್ ಮೀನ್ ಡಿವಿಯೇಷನ್ ಫ್ರಮ್ ಮೀನ್. ರೈಟ್, ನೆಕ್ಸ್ಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಫ್ರಮ್ ದಿ ಡೇಟಾ ದಿಸ್. ಓಕೆ, ಏನು ಮಾಡೋಣ ಇದನ್ನ ಹೇಳಿ? ಬೇಗ ಹೇಳಬೇಕು. ನಾನೊಂದು ಮಾಡ್ತೀನಿ, ನೀವೊಂದು ಮಾಡಬೇಕು, ಬೇಗ ಆಗುತ್ತೆ. ಫಸ್ಟ್ ಏನು ಮಾಡಬೇಕು? ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಅಂತ ಕೇಳಿದಾನೆ. ಫಸ್ಟ್ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮೀನ್ ಕ್ಯಾಲ್ಕುಲೇಟ್ ಮಾಡಿ, ಎಲ್ಲ ಆ್ಯಡ್ ಮಾಡಿ. 1 2 3 4 5 6 7 8 ಆ್ಯಡ್ ಆಲ್ ಡಿವೈಡೆಡ್ ಬೈ 8. ಆ್ಯಡ್ ಆಲ್ ಹೇಳಿ, ಮೀನ್ ಹೇಳಿ, ಎಲ್ಲದನ್ನು ಆ್ಯಡ್ ಮಾಡಿ. ಡೂ ಇಟ್ ಫಾಸ್ಟ್. ಆಲ್ ಆ್ಯಡ್ ಮಾಡಿ. ಎಷ್ಟು ಬಂತು? 18 divided by number of 80. Number of datas 8. So 80 divided by 8. 80 divided by 8. Questions illa andre barkoli. That is last previous ಮಾಡಿದ್ದು 2025 ಲಾಸ್ಟ್ ಇಯರ್ ಕ್ವಶನು. ಇದು 2024. ನಿಮ್ಮ ಬುಕ್ಕಲ್ಲಿ ಇಲ್ಲ ಅಂದರೆ ಬರ್ಕೊಳ್ಳಿ, ಇದ್ದರೆ ಫೈನ್, ಇಲ್ಲ ಅಂದರೆ ಬರ್ಕೊಳ್ಳಿ. ಓಕೆ, ಎಷ್ಟಾಯಿತು? 10 ಈಸ್ ಯುವರ್ ಮೀನ್ ಸಿಕ್ತು. ಇವಾಗ ಏನು ಮಾಡಬೇಕು? ಡಿವಿಯೇಷನ್. ಈ 10ಇಂದ 4 ಎಷ್ಟು ದೂರ ಹೊರಟೋಗಿದೆ? 6 ಅಷ್ಟು. 10ಇಂದ 7 3 ಅಷ್ಟು. 10ಇಂದ 8 10ಇಂದ 9 10ಇಂದ 10 0. 10ಇಂದ 12 10ಇಂದ 13 10ಇಂದ 17 7 ಅಲ್ವಾ? ಇದಿಷ್ಟು ಡಿವಿಯೇಷನ್. ಅದಕ್ಕೆ ಏನು ಮಾಡಬೇಕು? ಮೀನ್ ಅಂದ್ರೇನು? ಎಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು? 8 ಮಾಡಿ. ಎಷ್ಟು ಬಂತು? ಹೌ ಮಚ್ ಇಟ್ ಇಸ್? 24/8. ಎಷ್ಟಾಯಿತು? 3 ಇಸ್ ದ ಆನ್ಸರ್. 3 ಇಸ್ ದ ಆನ್ಸರ್. ಈಸಿ ಚಾಪ್ಟ್ರಿಂದ ಮಾರ್ಕ್ಸ್ ತೆಗೆಯೋದು ಹೇಗೆ ಅಂತ ಮೊದಲು ನೋಡಿ, ಆಮೇಲೆ ಕಷ್ಟದ ಚಾಪ್ಟರ್. ಆಮೇಲೆ ಫಸ್ಟು ಏನು ಮಾಡಬೇಕು? 50 ಮಾರ್ಕ್ಸ್ ಸೆಟ್ ಮಾಡಿಬಿಡ್ಬೇಕು. 50 ಮಾರ್ಕ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ಮುಂದೆ
ರೈಟ್. ನನ್ನ ಜೊತೆನೇ ಮಾಡ್ತಾ ಹೋಗಿ ಬೇಗ. ನೆಕ್ಸ್ಟ್ ಹಂಗೂ ಬೇಕು ಅಂದರೆ PDF ಅಲ್ಲಿರುತ್ತೆ, ನಿಮ್ಗೆ ಕಳಿಸಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಸೊಲ್ಯೂಷನ್ ಮತ್ತೊಂದು ಸರಿ ಬೇಕು ಅಂತ. ಓಕೆ ರೈಟ್. ನೆಕ್ಸ್ಟ್ ಲೆಟ್ ABCDE be the observation with mean M and standard deviation S. Mean is M and standard deviation is S. Then the standard deviation of A plus K, B plus K, andre each data is added by K, then standard deviation remains the same. Subtracted by K, then standard deviation remains same. Multiplied by K, divided by K, add ಮಾಡಿದ್ದೀನಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಚೇಂಜ್ ಆಗಲ್ಲ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ರಿಮೇನ್ಸ್ ಸೇಮ್. ದಿಸ್ ಇಸ್ 2023. ಲಾಸ್ಟ್ ಮಾಡಿದ್ದು 2024, ಅದಕ್ಕೂ ಲಾಸ್ಟ್ ಮಾಡಿದ್ದು 2025. ಫಸ್ಟ್ ಪ್ರೀವಿಯಸ್ ಎಕ್ಸಾಮ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಉಳಿದಿದ್ದು ಮಾಡೋಣ. ಆರ್ಡ್ರಲ್ಲಿ ಹೋಗ್ತಾ ಇದೆ 25, 24, 23 ಹಂಗೆ ಹೋಗ್ತೀನಿ, ಅದ್ರ ಪ್ರಕಾರ ನೋಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಸಿಂಪಲ್ ಮ್ಯಾಥ್ಸಲ್ಲಿ 50 ಮಾರ್ಕ್ಸ್ ತೆಗಿಯೋದು ಕಣ್ಣು ಮುಚ್ಕೊಂಡು ತೆಗೆದುಬಿಡ್ಬೋದು. ಅದನ್ನ ರಿಪೀಟ್ ಆಗಿರ್ತೀನಿ. ಮ್ಯಾಥ್ಸಲ್ಲಿ ನಿಮ್ಗೆ 50 ಮಾರ್ಕ್ಸ್ ತೆಗಿಯೋದಿದೆಯಲ್ಲ, ಕಣ್ಣು ಮುಚ್ಕೊಂಡು ತೆಗಿಬೋದು. ಬಟ್ ಟಾರ್ಗೆಟ್ ಮಾಡಿ ಅಷ್ಟೇ. ಸುಮ್ಮನೆ ಇಡೀ ದಿನ ಒಂದು ವಾರ ಇಂಟಿಗ್ರೇಷನ್ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಕಷ್ಟ ಆಗುತ್ತಾ, ಬಿಡಿ, ಅದನ್ನ ಪರವಾಗಿಲ್ಲ. ಏನು 5 ಮಾರ್ಕ್ಸ್ ಕೇಳ್ಬೋದಾ, ಬಿಟಾಕಿ. ಇನ್ನು ಉಳಿದಿದ್ರಲ್ಲಿ 45 ಬರುತ್ತಲ್ಲ, ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೋದು. ಎಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೋ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ ನೆಕ್ಸ್ಟ್ ದ ಮೀನ್ ಆಫ್ 100 ಅಬ್ಸರ್ವೇಷನ್, ದಟ್ ಈಸ್ ಮೀನ್ ಆಫ್ 100 ಅಬ್ಸರ್ವೇಷನ್ ಅಂದ್ರೆ 100 ಅಂದ್ರೆ ಏನು, ಎನ್ ನಂಬರ್ ಆಫ್ ಅಬ್ಸರ್ವೇಷನ್, ಎನ್ ಕೊಟ್ಟಿದ್ದಾರೆ. ಅಬ್ಸರ್ವೇಷನ್ ಈಸ್ 50, ದಿಸ್ ಈಸ್ ಮೀನ್ ಅಂತೆ. ಮೀನ್ ಈಸ್ 50, ಮೀನ್ ಕೊಟ್ಟಿದ್ದಾನೆ. ಆ್ಯಂಡ್ ದರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ದಟ್ ಈಸ್ ಸಿಗ್ಮಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾನೆ. ಸಿಗ್ಮಾ ಈಸ್ 5. ದೆನ್ ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅಬ್ಸರ್ವೇಷನ್ ಅಂತ ಕೇಳಿದ್ದಾನೆ. ಸಮ್ ಅಂದ್ರೆ ಸಮೇಷನ್, ಸ್ಕ್ವೇರ್ಸ್ ಆಫ್ ಆಲ್ ಅಬ್ಸರ್ವೇಷನ್ ಅಂದ್ರೆ xi, ದಟ್ ಈಸ್ ಸಮೇಷನ್ xi ಸ್ಕ್ವೇರ್ ಕೇಳಿದಾನೆ ಅವನು, ಆರ್ ಸಮೇಷನ್ x ಸ್ಕ್ವೇರ್. ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಆಲ್ ಅಬ್ಸರ್ವೇಷನ್ ಕೇಳಿದಾನೆ. ರೈಟ್. ನಾವು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಅದನ್ನ ಫಸ್ಟ್ ತಗೊಳ್ಳಿ. ಏನು ಕೊಟ್ಟಿದ್ದಾರೆ, ಸಿಗ್ಮಾ ಕೊಟ್ಟಿದ್ದಾರಲ್ಲ, ಕನ್ಸಿಡರ್ ಸಿಗ್ಮಾ ಫಾರ್ಮುಲಾ ಏನು, ಬೇಸಿಕ್ ಫಾರ್ಮುಲಾ ರೂಟ್ ಆಫ್ ಸಮೇಷನ್ xi ಸ್ಕ್ವೇರ್ ಬೈ n minus summation xi by n the whole square. Summation xi by n is nothing but mean the square. Only 2 or 3 formula you have to bat man. ಇದು ಅದರಲ್ಲಿ ಒಂದು ಸಿಗ್ಮಾದ ಫಾರ್ಮುಲಾ ಒಂದು ಅಷ್ಟೇ, ಮತ್ತೇನಿಲ್ಲ. ಸ್ಕ್ವೇರ್ ಮಾಡಿದ್ರೆ ವೇರಿಯನ್ಸ್ ಬಂತು, ಮುಗಿದೋಯ್ತು. ಇಫ್ ಯು ಸ್ಕ್ವೇರ್ ಇಟ್ ಯು ವಿಲ್ ಗೆಟ್ ವೇರಿಯನ್ಸ್, ಅಷ್ಟೇ, ಮುಗಿದೋಯ್ತು. ಓಕೆ, ಸಿಗ್ಮಾದ ಗೊತ್ತಾಯ್ತು. ಸಿಗ್ಮಾ ವ್ಯಾಲ್ಯೂ ಕೊಟ್ಟಿದ್ದಾನಾ, ಎಷ್ಟು ಕೊಟ್ಟಿದ್ದಾನೆ, 5 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಸ್ಕ್ವೇರ್ ರೂಟ್ ಅವಾಯ್ಡ್ ಮಾಡೋದಕ್ಕೆ ಇಲ್ಲೇ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸ್ಕ್ವೇರ್ 5 ಸ್ಕ್ವೇರ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದೇನು, ಸಮೇಷನ್ xi ಸ್ಕ್ವೇರ್. ರೈಟ್, ಕೀಪ್ ಆಸ್ ಇಟ್ ಈಸ್. ಸಮೇಷನ್ xi ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ. ಡಿವೈಡೆಡ್ ಬೈ ಎನ್ ಎಷ್ಟು 100 ಮೈನಸ್ ಮೀನ್ ಎಷ್ಟು x ಬಾರು 50 ದ ಸ್ಕ್ವೇರ್ ಎಷ್ಟು 50 ಸ್ಕ್ವೇರ್. ಈ ಕಡೆ ತಗೊಳ್ಳಿ, 5 ಸ್ಕ್ವೇರ್ ಈಸ್ 25. ಇದನ್ನು ಈ ಕಡೆ ತಗೊಳ್ಳಿ, 2500ನ 50 ಸ್ಕ್ವೇರು ಆ್ಯಡ್ ಮಾಡಿ ಈಕ್ವಲ್ ಟು ಸಿಗ್ಮಾ xi ಸ್ಕ್ವೇರ್ ಬೈ 100 ಇತ್ತಲ್ವಾ, ಅಲ್ವೇನ್ರೋ. ಈ 100 ಈ ಕಡೆ ತಗೊಳ್ಳಿ, ಏನಾಯಿತು, ಮಲ್ಟಿಪ್ಲೈ ಆಯಿತು. ಸೊ ಐ ಲೆಫ್ಟ್ ವಿತ್ ಸಿಗ್ಮಾ xi ಸ್ಕ್ವೇರ್. ವಾಟ್ ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್. ವಾಟ್ ಇಸ್ ಯುವರ್ ಆನ್ಸರ್? ಆಪ್ಷನ್ ಡಿನಾ? ಆಪ್ಷನ್ ಡಿ. ಓಕೆ, 2000 ಎಷ್ಟಿದು, 22ನಾ ಅಥವಾ 21? 2022 ಆರ್ 2021 ಚೆಕ್. ಓಕೆ, ಅರ್ಥ ಆಗ್ತಿದೆಯಾ? ಸ್ವಲ್ಪ ಫಾಸ್ಟ್ ಹೋಗ್ತೀನಿ ನಾನು. ಇದೇ PDF-ನ ಇದರಲ್ಲಿ ಹಾಕಿರ್ತೀನಿ. ಯಾವುದ್ರಲ್ಲಿ ಅದು, ಟೆಲಿಗ್ರಾಮಲ್ಲಿ, ಅಲ್ಲಿ ನೋಡ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸರಿ ತೆಗೆದು ನೋಡ್ಕೊಳ್ಳಿ. ಓಕೆ, ನಾನು ಫಾಸ್ಟ್ ಹೋಗ್ತೀನಿ. ನಾವು ನೆಕ್ಸ್ಟ್, if standard deviation of the number is √5 then k is equal to. ಸೊ ಕೊಟ್ಟಿರೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಿಮ್ಮ ನೋಟ್ಬುಕ್ಕಲ್ಲಿ ಇಟ್ಸ್ 26th ಪ್ರಾಬ್ಲಮ್. ಇಲ್ಲಿಂದ ನಿಮ್ಮದು ನೋಟ್ಬುಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ನೋಟ್ಸ್ ಪ್ರಾಬ್ಲಮು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 26th ಪ್ರಾಬ್ಲಮ್ ಇಟ್ ಇಸ್, ಇಫ್ ಐ ಆಮ್ ಕರೆಕ್ಟ್, ಚೆಕ್. ರೈಟ್, ಯಾವುದು ನಂಬರ್ ಇಲ್ವೋ ಅದು ನಿಮ್ಮ ನೋಟ್ಸಲ್ಲಿ ಇಲ್ಲ, ಯಾವ್ದು ನಂಬರ್ ಇದೆಯೋ ನಿಮ್ಮ ನೋಟ್ಸಲ್ಲಿದೆ, ಯಾವ ನಂಬರ್ ಅಂತ ನೋಡ್ಕೊಳ್ಳಿ. ರೈಟ್, ನಾವು
ಏನಂತಿದೆ ಓದ್ಕೊಳ್ಳಿ. ರೀಡ್ ದ ಕ್ವಶನ್. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿಸ್ ಅಂದ್ರೆ ಇದು ಸಿಗ್ಮಾ, ಇದು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ದಿಸ್. ಓಕೆ, ಡೇಟಾ ಕೊಟ್ಟಿದ್ದಾರೆ. ದಟ್ ಈಸ್ 1 2 3 4 ಡೇಟಾ. ಸೊ n is equal to 4 ಡೇಟಾ ಕೊಟ್ಟಿದ್ದಾರೆ. ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಕೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಡೇಟಾನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಕೆ ಕೊಟ್ಟಿದ್ದಾರೆ. ಒಂದು ಡೇಟಾದಲ್ಲಿ ಒಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅದಕ್ಕೆ ಏನು ಮಾಡಬೇಕು ಇವಾಗ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಬರೀಬೇಕು. ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಇಲ್ಲಿ ಬರಿಲ್ಲ, ಕೆಳಗಡೆ ಬರಿಲ್ಲ. ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಚೆಕ್. ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ summation xi square by n minus summation xi by n the whole square or mean the square. ಸ್ಕ್ವೇರ್ ಮಾಡಿಬಿಡ್ಲ ಇಲ್ಲೇ, ಸ್ಕ್ವೇರ್ ಮಾಡಿಬಿಡ್ತೀನಿ. ಸೊ ಐ ಲೆಫ್ಟ್ ವಿತ್ ಸ್ಕ್ವೇರ್ ಈಕ್ವಲ್ ಟು ಅಲ್ಲಿ ರೂಟ್ ಕ್ಯಾನ್ಸಲ್ ಆಯ್ತು. ಓಕೆ, ಸೊ ಸಿಗ್ಮಾ ಎಷ್ಟಿದೆ? √5 ದ ಸ್ಕ್ವೇರ್ ಈಸ್ 5 ಈಕ್ವಲ್ ಟು ಸಮೇಷನ್ xi ದ ಸ್ಕ್ವೇರ್ ಅಂದರೆ ಇದು ಒಂದೊಂದೇ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡು ಅಂತೇಳಿ. -1 ದ ಸ್ಕ್ವೇರ್ ಎಷ್ಟು? 1. ದಟ್ ಈಸ್ 0 ಸ್ಕ್ವೇರ್ 0. ಇಲ್ಲಿ 1 ಸ್ಕ್ವೇರ್ 1. ಅಲ್ಲಿ ಕೆ ಸ್ಕ್ವೇರ್ ಡಿವೈಡೆಡ್ ಬೈ n ಎಷ್ಟು? 4 ಮೈನಸ್ ಸಮೇಷನ್ xi ಬೈ n ದ ಹೋಲ್ ಸ್ಕ್ವೇರ್. ಸಮೇಷನ್ xi ಅಂದರೆ ಎಲ್ಲ ಆ್ಯಡ್ ಮಾಡು ಅಂತೇಳಿ. ಎಷ್ಟಾಯಿತು? -1 + 0 + 1 + k ಎಲ್ಲ ಆ್ಯಡ್ ಮಾಡಿದ್ದೀನಿ. ಬೈ n ಅಂದರೆ 4 ದ ಹೋಲ್ ಸ್ಕ್ವೇರ್. ಸಮೇಷನ್ xi ಸ್ಕ್ವೇರ್ ಅಂದರೆ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡು, ಇಲ್ಲಿ ಆ್ಯಡ್ ಮಾಡಿ ಸ್ಕ್ವೇರ್ ಮಾಡು. ನಾವು ಇಟ್ ಈಸ್ ಈಕ್ವಲ್ ಟು 5 ಈಕ್ವಲ್ ಟು ಎಷ್ಟು ಬಂತಿಲ್ಲಿ? 1 + 1 2 + k ಸ್ಕ್ವೇರ್ ಡಿವೈಡೆಡ್ ಬೈ 4 ಮೈನಸ್ ಇಲ್ಲಿ -1 + 1 ಕ್ಯಾನ್ಸಲ್ ಆಯಿತು. k ಸ್ಕ್ವೇರ್ ಡಿವೈಡೆಡ್ ಬೈ 4 4 ಸ್ಕ್ವೇರಾ 16 4 ಸ್ಕ್ವೇರ್ ದಟ್ ಈಸ್ 16. Now it is 5 equal to ಅಲ್ಲಿ 16 is your LCM. ಇಲ್ಲಿ ಇಂಟು 4 ಮಾಡಿದ್ರೆ 4 2s 8 ಪ್ಲಸ್ ಇಲ್ಲಿ ಕೆಗೆ 4 ಮಲ್ಟಿಪ್ಲೈ ಮಾಡಿದ್ರೆ 4k ಸ್ಕ್ವೇರ್ ಪ್ಲಸ್ ಮೈನಸ್ k ಸ್ಕ್ವೇರಾ. ಇಟ್ ಈಸ್ -k ಸ್ಕ್ವೇರ್. ಎಷ್ಟು ಬಂತು? ಇದು ಈ ಕಡೆ ಹೋದರೆ 16 5 80 ಈಕ್ವಲ್ ಟು 8 ಪ್ಲಸ್ 3k ಸ್ಕ್ವೇರಾ. 8 ಈ ಕಡೆ ಬಂದರೆ 80 - 8 72 ಡಿವೈಡೆಡ್ ಬೈ 3 ಈಕ್ವಲ್ ಟು k ಸ್ಕ್ವೇರ್. ನೋಡಿ 72 ಡಿವೈಡೆಡ್ ಬೈ 3 3 1s 3 2s 6 3 4s 12 24 k ಸ್ಕ್ವೇರ್ ಈಸ್ ರೂಟ್ ಆಫ್ 24. √24 ವ್ಯಾಲ್ಯೂ ಇಸ್ ಹೌ ಮಚ್? √24 ದಟ್ ಈಸ್ 4 × 2 ಅಲ್ಲ 4 × 8 ಅಲ್ವಾ? 4 × 6 4 × 6 √4 is 2 √6 ಇದೆಯಾ? ಇಲ್ಲ. ಸೊ ಅಲ್ಲಿ 2 √6 ಮಾಡ್ಕೊಳ್ಳಿ. ರೈಟ್ ಇಟ್ ಆಸ್ 2 √6. ಮೇಕ್ ಇಟ್ 2 √6. ಓಕೆ, ಮೇಕ್ ಇಟ್ 2 √6. ಸೊ ಏನೇ ಕೊಟ್ಟರು ಮಾಡೋದಕ್ಕೆ ರೆಡಿ ಆಗಬೇಕು ನೀವು. ಹೆಂಗಾದರೂ ಕೊಡಲಿ, ಏನಾದರೂ ಕೊಡಲಿ, ಮಾಡೋದಕ್ಕೆ ರೆಡಿಯಾಗಿ. ರೈಟ್. ನೆಕ್ಸ್ಟ್, ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿ ಡೇಟಾ ಈಸ್ 31. ದಿಸ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ. ದಿಸ್ ಈಸ್ ಸಿಗ್ಮಾ 31. ಆಯ್ತು. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿ ಡೇಟಾ 31, 32, 33 so on up to 37 is okay. ಈ ಡೇಟಾದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿಸ್ ಡೇಟಾ. ಸೊ ದರ್ ಆರ್ 2 ಆಪ್ಷನ್. ನಾವು ಒಂದು ನಾರ್ಮಲ್ ಆಗಿ ಏನು ಮಾಡೋದು? ಸಮೇಷನ್ xi ಸ್ಕ್ವೇರ್ ಬೈ n ಮೈನಸ್ ಸಮೇಷನ್ x ಬಾರ್ ದ ಹೋಲ್ ಸ್ಕ್ವೇರ್ ಮಾಡೋದು ಒಂದು. ಬಟ್ ನಂಬರ್ ದೊಡ್ಡದಿದೆ. ಸೊ ಇಟ್ ಟೇಕ್ಸ್ ಟೈಮ್. ಅದಕ್ಕೇನು ಮಾಡೋಣ? ಈಚ್ ಡೇಟಾದಿಂದ 30 ಸಬ್ಟ್ರಾಕ್ಟ್ ಮಾಡಿ. 31 ಇಂದ 30 ಸಬ್ಟ್ರಾಕ್ಟ್ ಮಾಡಿದ್ರೆ 1, 32 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 2, ಇದರಿಂದ ಸಬ್ಟ್ರಾಕ್ಟ್ ಮಾಡಿ 3 so on up to ಎಲ್ಲಿವರೆಗೆ ಬಂತು? 17. ರೈಟ್. ಈಸ್ ಇಟ್ ಫಸ್ಟ್ 17 n ನ್ಯಾಚುರಲ್ ನಂಬರ್ಸ್? ಫಸ್ಟ್ 17 ನ್ಯಾಚುರಲ್ ನಂಬರ್ಸ್. ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ n ನ್ಯಾಚುರಲ್ ನಂಬರ್ ಫಾರ್ಮುಲಾ?
ದಟ್ ಈಸ್ ಸಿಗ್ಮಾ ಇಸ್ ಈಕ್ವಲ್ ಟು ಏನು ಬರ್ತಿದ್ದೀನಿ ಎನ್ ಸ್ಕ್ವೇರ್ ಮೈನಸ್ 12 ಬೈ ಎನ್ ಸ್ಕ್ವೇರ್ ಮೈನಸ್ 1 ಬೈ 12 ಎನ್ ಸ್ಕ್ವೇರ್ ಮೈನಸ್ 1 ಬೈ 12 ಬರ್ತಿದ್ದೀನಲ್ವಾ. ಎನ್ ಜಾಗದಲ್ಲಿ ಎಷ್ಟಿದೆ 17 ಸ್ಕ್ವೇರ್ ಮೈನಸ್ 1 ಬೈ 12 ಅಲ್ವಾ. ದ್ಯಾಟ್ಸ್ ಯುವರ್ ಆನ್ಸರ್. ನೀನು ಹಾಗೂ ಮಾಡ್ಬೋದು, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಾಡ್ಬೋದು, ಬಟ್ ಇಟ್ ಟೇಕ್ಸ್ ಟೈಮ್. ಬಟ್ ಇದರಿಂದ ನಮಗೆ ಡೇಟಾ ಗೊತ್ತು. ಏನು ಗೊತ್ತು? ಇಫ್ ಈಚ್ ಡೇಟಾದಿಂದ ಕಾನ್ಸ್ಟೆಂಟ್ ಸಬ್ಟ್ರಾಕ್ಟ್ ಮಾಡಿದ್ರೆ ವ್ಯಾಲ್ಯೂ ಡಸ್ ನಾಟ್ ಆಲ್ಟರ್ಡ್ ಅಂತ ಗೊತ್ತಲ್ವಾ. ವ್ಯಾಲ್ಯೂ ಡಸ್ ನಾಟ್ ಆಲ್ಟರ್ಡ್ ಅಲ್ವೇನ್ರೋ? ಹೌದು. ಸೊ ಈಚ್ ಡೇಟಾದಿಂದ ನಾನು 30 ಸಬ್ಟ್ರಾಕ್ಟ್ ಮಾಡಿದ್ದೀನಿ, ವ್ಯಾಲ್ಯೂ ಡಸ್ ನಾಟ್ ಆಲ್ಟರ್ಡ್, 70 ನ್ಯಾಚುರಲ್ ನಂಬರ್ ಬಂತು. ದಟ್ಸ್ ಇಟ್. ಅರ್ಥ ಆಯ್ತಾ? ಸೊ ಇಟ್ ಇಸ್ ಅವರ್ ಆನ್ಸರ್ 2√6. 2√6. Question number 25. Now, the standard deviation of the data 6, 7, 8, 9, 10. Same concept. ಏನು ಕಾನ್ಸೆಪ್ಟು? ಸಬ್ಟ್ರಾಕ್ಟ್ ಈಚ್ ಡೇಟಾ 5 ಇಂದ ಸಬ್ಟ್ರಾಕ್ಟ್ ಮಾಡಿ. ಏನಾಯ್ತು 5 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 1, ಅಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5. 1 2 3 4 5. 1 2 3 4 5. What is the standard deviation of 5 natural number? 5 ಎಷ್ಟಾಯಿತು? ದಟ್ ಈಸ್ ರೂಟ್ ಆಫ್ ಎನ್ ಸ್ಕ್ವೇರ್ ಮೈನಸ್ 1 ಬೈ 12. ಎಷ್ಟಾಯಿತು? 25 ಮೈನಸ್ 1 24. 24 ಬೈ 12 ಈಸ್ ರೂಟ್ 2. ದಟ್ ಈಸ್ ರೂಟ್. ನೋಡಿ 1 ಮಿನಿಟ್ ಕೂಡ ಬೇಕಾಗಿಲ್ಲ ಅದಕ್ಕೆ. 1 ಮಿನಿಟ್ ಅಲ್ಲ, 15 ಸೆಕೆಂಡ್ ಸಾಕು. ನಾವು the mean and standard deviation of 100 data are 50 and this respectively. Sum of all the squares of the item is. ಮಾಡಿಸಿದ್ದೀನಿ. ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಏನು ಕಾನ್ಸೆಪ್ಟ್ ಓದ್ಕೊಳ್ಳಿ. mean and standard deviation of 100 data. What is 100 now? n number of data. 100 data are 50 and this 50 ಏನಾಗಾದ್ರೆ x bar mean. Then ಇದು 4 sigma. That is sigma. ದ ಸಮ್ ಆಫ್ ಆಲ್ ಸ್ಕ್ವೇರ್ಸ್ ಅಂದರೆ ಏನು ಕೇಳಿದ್ದಾರೆ? ಸಮ್ ಆಫ್ ಆಲ್ ಸ್ಕ್ವೇರ್ಸ್ ಅಂದರೆ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಕೇಳಿದ್ದಾರೆ. ಸಮೇಷನ್ ಎಕ್ಸ್ ಐ ಸ್ಕ್ವೇರ್. ಓಕೆ, ಏನು ಫಾರ್ಮುಲಾ? ಸಿಗ್ಮಾ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಸಿಗ್ಮಾ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಮೀನ್ ದ ಸ್ಕ್ವೇರ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಓಕೆ, ಸಿಗ್ಮಾ ಎಷ್ಟು ಕೊಟ್ಟಿದ್ದಾರೆ? 4 ಸ್ಕ್ವೇರ್ 16. ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಎಷ್ಟಿದೆ? 100 ಮೈನಸ್ ಎಕ್ಸ್ ಬಾರ್ ಎಷ್ಟಿದೆ? 50 ಸ್ಕ್ವೇರ್ ಈಸ್ 2500ನಾ? ಈ ಕಡೆ ಬಂದರೆ ಅದು ಈ ಕಡೆ ಬಂದರೆ 2516. 100 ಈ ಕಡೆ ಬಂದರೆ ಇಂಟು 100 ಈಕ್ವಲ್ ಟು ಸಮೇಷನ್ ಎಕ್ಸ್ ಐ ಸ್ಕ್ವೇರ್. ವಾಟ್ ಇಸ್ ಅವರ್ ಆನ್ಸರ್? ಆಪ್ಷನ್ ಡಿನಾ? ಬಿನಾ? ನೆಕ್ಸ್ಟ್. The variance of this data is 23.33. Then the variance of this data ಅಂತ ಕೇಳಿದ್ದಾರೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಏನು ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತೇಳಿ. ಇಟ್ ಈಸ್ ಏನೋ ಸಿಂಪಲ್. ನೀವೇನು ಇದು ಮಾಡೋದು ಅವಶ್ಯಕತೆನೇ ಇಲ್ಲ, ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇದೆ. ಹಾಂ ಪಡನ್? ಓಕೆ ಫೈನ್. ಸೊ 2 4 6 ದಟ್ ಈಸ್ 17 ಈಸ್ ಎಷ್ಟಂತೆ ವೇರಿಯನ್ಸು? ವೇರಿಯನ್ಸ್ ಎಷ್ಟು ಅಂತ ನೋಡಿ ಮೊದಲು. ವಾಟ್ ಈಸ್ ವೇರಿಯನ್ಸ್? ಈಸ್ ಎಷ್ಟಂತೆ 23.33 ಅಂತ ಅವ್ನು ಕೊಟ್ಟಿದ್ದಾನೆ. ಈಗ ಈ ಡೇಟಾಗೆ ಏನು ಮಾಡಿದ್ದಾರೆ ನೋಡಿ, ಮಲ್ಟಿಪ್ಲೈಡ್ ಬೈ 2 ಮಾಡಿದ್ದಾರೆ ನೋಡಿ. 2 2s are 4, 2 4s are 8, 2 5s are 10 and so on. Multiplied by 2, then variance is multiplied by what? 2 square into 23.33. Variance is multiplied by 2 square. If each data is multiplied by k, variance is multiplied by k square. So 2 square. ಎಷ್ಟಾಯಿತು ನೋಡಿ? 48 46 23.33 into 4. How much it is? 92 ಬರ್ತಾ ಇದೆಯಾ? Is it 92 point something? Pardon? 92 point something. ಎಷ್ಟು ಬರುತ್ತೆ ನೋಡಿ. ಯಾವುದಾದ್ರೂ ಒಂದು ದೊಡ್ಡದಾಕಿ 92 ಪಾಯಿಂಟ್ ಎಷ್ಟು ಬರ್ತಾ ಇದೆ? 92.32ನಾ? 93.32ನಾ?
ಆಪ್ಷನ್ ಡಿ ಹೊಡೆದಾಕಿ 93.32 ಅಂತ. Next, a set of n values x1, x2, x3, so on up to xn has the standard deviation sigma, then the standard deviation of n values of x1 plus k and so on. It is sigma only. Repeated question answer. Next, the mean deviation of question number nota hogi. Okay, the mean deviation of the data 3, 10, this from the mean is, I think same question repeat agide. Mean deviation about mean. First ಏನು ಮಾಡಬೇಕು, ಮೀನ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಅದಕ್ಕೆ ಮೀನ್ ಕ್ಯಾಲ್ಕುಲೇಟ್ ಮಾಡಿ, ಮುಗಿದೋಯ್ತು. ನೆಕ್ಸ್ಟ್, ದ ಮೀನ್ ಡಿವಿಯೇಷನ್ ಆಫ್ ಎನ್ ಅಬ್ಸರ್ವೇಷನ್ ಈಸ್ ಎಕ್ಸ್ ಬಾರ್, ದೆನ್ ದರ್ ಮೀನ್ ಈಸ್ ಎಕ್ಸ್ ಬಾರ್ ಈಸ್ ಗಿವನ್ ಬೈ, ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್, ಫಾರ್ಮುಲಾ ಕೇಳಿದ್ದಾರೆ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಬರೆಯುವಾಗ ಏನು ಕಾನ್ಸೆಪ್ಟ್ ಏನು, ಫಸ್ಟ್ ಏನು ಮಾಡಬೇಕು, ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಆಮೇಲೆ ಏನು ಮಾಡಬೇಕು, ಡೇಟಾದಿಂದ ಮೀನ್ನ ಸಬ್ಟ್ರಾಕ್ಟ್ ಮಾಡಬೇಕು, ದಟ್ ಈಸ್ ಡಿವಿಯೇಷನ್. ಎಲ್ಲಿ ಮಾಡಿದ್ದೀನಿ, ಎಲ್ಲ ಕಡೆನೂ ಮಾಡಿದ್ದೀನಿ. ಡೇಟಾದಿಂದ ಮೀನ್ ಸಬ್ಟ್ರಾಕ್ಟ್ ಮಾಡಬೇಕು. ನೆಗೆಟಿವ್ ಬಂದರೆ ಪಾಸಿಟಿವ್ ತೊಗೊಂಡಿದ್ದೀನಿ, ಎಲ್ಲ ಕಡೆ ನೋಡಿ. ನೆಗೆಟಿವ್ ಬಂದಾಗ ಏನು ಮಾಡಿದ್ದೀನಿ, ಪಾಸಿಟಿವ್ ತೊಗೊಂಡಿದ್ದೀನಿ, ಅಂದರೆ ಮಾಡ್ಯುಲಸ್. ಮಾಡ್ಯುಲಸ್ ಡಿವೈಡೆಡ್ ಬೈ ಏನು ಮಾಡಿದ್ದೀನಿ, ಎನ್ ಮಾಡಿದ್ದೀನಿ. ಸೊ ಬಿ ಇಸ್ ದ ಆಪ್ಷನ್. First calculate mean, then calculate deviation. If it is negative, take modulus divided by n, divided by n. So option B is the answer. Right? Fifth question, nim notebook alli fifth question. Next, when tested, time iddag ಮಾಡ್ಕೊಳ್ಳಿ. Next, the following are the marks obtained by 9 students in the mathematics test. Mean deviation from median is, mean deviation from median ಕೇಳಿದ್ದಾರೆ, median ಕೇಳಿದ್ದಾರೆ. ಫಸ್ಟ್ ಕ್ಯಾಲ್ಕುಲೇಟ್ ಮೀಡಿಯನ್. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಹೌ ಟು ಕ್ಯಾಲ್ಕುಲೇಟ್ ಮೀಡಿಯನ್, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಬರೀರಿ, ಹೇಳ್ತಾ ಹೋಗಿ. ಫಸ್ಟ್ ಯಾವುದು, 20, ನೆಕ್ಸ್ಟ್ 33, ನೆಕ್ಸ್ಟ್ 39, 40, 50, 53, 59, 65, 69. So cancel first, last, second, last but one, this, ಮಧ್ಯದಲ್ಲಿ ನೋಡ್ಕೋತು 50. 50 is your median. 50 is your median. Now median ಇಂದ ಈಚ್ ಡೇಟಾ ಎಷ್ಟು ದೂರ ಹೊರಟೋಗಿದೆ ನೋಡಿ, ಡಿವಿಯೇಷನ್ ಎಷ್ಟಾಗಿದೆ ನೋಡಿ. ಈ 50 ಇಂದ 50 ಎಷ್ಟು ದೂರ ಹೊರಟೋಗಿದೆ, 0. 50 ಇಂದ 69, 19. 50 ಇಂದ 20, 30. 50 ಇಂದ 33, 17. 15 ಇಂದ 53, 3. 50 ಇಂದ 39, 11. 50 ಇಂದ 40, 10. 50 ಇಂದ 65, 15. 50 ಇಂದ 59, 9. ಇದು ಡಿವಿಯೇಷನ್. ನೆಗೆಟಿವ್ ಪಾಸಿಟಿವ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಡಿವಿಯೇಷನ್ ಎಷ್ಟು ಅಂತೇಳಿ, ಅದಕ್ಕೆ ನಾನು ಮಾಡ್ ಅಂತ ಹೇಳಿರೋದು. ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ. ಇದಕ್ಕೇನು ಮಾಡಬೇಕು ಇವಾಗ, ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಡ್ ಆಲ್ ಡಿವೈಡೆಡ್ ಬೈ ಹೌ ಮಚ್ ಇಟ್ ಈಸ್, ಕೌಂಟ್ ಮಾಡಿ. 1 2 3 4 5 6 7 8 9 9. ಎಷ್ಟು ಬಂತು, 124. Divide by 9. Final answer is 114 by 9. That is 114 divided by 9. 9 ones are 9. 10 11 24. 9 twos are, that is 12 point something. That is option C. Option C. Options. Question number 7. Question number ಅಲ್ಲೇ ಇದೆ ನೋಡ್ಕೊಳ್ಳಿ. Question number is there. Check. Next. Next. The standard deviation of this data is, standard deviation of this data regular ಆಗಿದೆಯಾ ನೋಡಿ. 5 6 7 8 ಇಲ್ಲ, 9 8 ಇದೆ, 7 ಇಲ್ಲ, 9 10 11 ಇಲ್ಲ, 12 13 and so on. So standard deviation of this data ಕಂಟಿನ್ಯೂಸ್ ಆಗಿಲ್ಲ. ಕಂಟಿನ್ಯೂಸ್ ಆಗಿದ್ದಿದ್ರೆ ಯಾವುದೋ ಸಬ್ಟ್ರಾಕ್ಟ್ ಮಾಡಿಬಿಡ್ಬೋದಿತ್ತು, ಬಟ್ ಕಂಟಿನ್ಯೂಸ್ ಆಗಿಲ್ಲ. ಸೊ ಏನು ಮಾಡೋಣ ಇವಾಗ, ಇಫ್ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಯು ಕ್ಯಾನ್ ಮೇಕ್ ದ ನಂಬರ್ ಸಿಂಪಲ್ ಆಗಿ ಮಾಡ್ಕೋಬೋದು, ಸ್ವಲ್ಪ ಡೇಟಾನ ಕಡಿಮೆ ಮಾಡ್ಕೋಬೋದು. ಹೇಗೆ, 5 ಮಿನಿಮಮ್ ಅಲ್ವಾ,
5 ಇಂದ 4 ಸಬ್ಟ್ರಾಕ್ಟ್ ಮಾಡಿ, ಎಷ್ಟಾಯಿತು? 4 ಸಬ್ಟ್ರಾಕ್ಟ್ ಮಾಡಿ ಎಲ್ಲ ಡೇಟಾದಿಂದ. ಮಿನಿಮಮ್ ಮಾಡ್ಕೋಬೋದು ಅಂತ ಅಷ್ಟೇ, ಮತ್ತೇನಿಲ್ಲ. ಮಿನಿಮೈಸ್ ಮಾಡಿ. 5 ಇಂದ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1 6, ದಟ್ ಈಸ್ 2, ನೆಕ್ಸ್ಟು 8, 4 9, 5 10, 6 12, 8 13, 9. ಸೊ ಇದಕ್ಕೆ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೇನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು, ಹೇಳ್ತಾ ಹೋಗಿ, ಸಮೇಷನ್ xi ಸ್ಕ್ವೇರ್ ಬೈ n ಮೈನಸ್ ಸಮೇಷನ್ xi ಬೈ n ದ ಹೋಲ್ ಸ್ಕ್ವೇರ್. ಸೊ ಎಲ್ಲದನ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ 1 ಸ್ಕ್ವೇರ್, ಹೇಳ್ತಾ ಹೋಗಿ, 1 ಸ್ಕ್ವೇರ್, 2 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್, 8 ಸ್ಕ್ವೇರ್, 9 ಸ್ಕ್ವೇರ್ ಡಿವೈಡೆಡ್ ಬೈ n ಎಷ್ಟಿದೆ? 7 ಮೈನಸ್ ಎಲ್ಲ ಆ್ಯಡ್ ಮಾಡಿ, ದಟ್ ಈಸ್ 1 + 2 + 4 + 5 + 11 12 6 + 8 + 9 ಎಷ್ಟು ಬರುತ್ತೆ? ಎಲ್ಲ ಆ್ಯಡ್ ಮಾಡಿದ್ರೆ ಆ್ಯಡ್ ಆಲ್ 35 ಡಿವೈಡೆಡ್ ಬೈ n ಈಸ್ 7. ಸೊ ದಿಸ್ ಈಸ್ ಈಕ್ವಲ್ ಟು ಹೋಲ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು ಇದೆಷ್ಟಾಯ್ತು ನೋಡಿ? 64 + 16 80, 80 + 81 161, 161, 161 + 4 165 + 1 166, 166 + this one ಎಷ್ಟು? 227 ಫೈನಲ್ ಆನ್ಸರಾ? ಬೈ 7 ಮೈನಸ್ 7 1 7 5 35. ಸೊ 5 ಸ್ಕ್ವೇರ್ ಈಸ್ 25. ಇದು ಕ್ಯಾನ್ಸಲ್ ಆಗುತ್ತಾ? 7 3 21, ನಿಯರ್ಲಿ ಈಕ್ವಲ್ ಟು ಆಪ್ಷನ್ ಏನಾ? LCM ತಕ್ಕೊಂಡು ಸಿಂಪ್ಲಿಫೈ ಮಾಡಿ, ದಟ್ ಈಸ್ 227 ಮೈನಸ್ 25 7s 7 7 14 15 16 17 175 by 7 ಎಷ್ಟು? ಹೌ ಮಚ್ ಇಟ್ ಇಸ್? ರೂಟ್ ಆಫ್, ಸಬ್ಟ್ರಾಕ್ಟ್ ಮಾಡಿ, 227 ಮೈನಸ್ 52 by 7, 52 by 7. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 52 by 7. ಸಿಂಪಲ್, ಒಂದು 2 ಫಾರ್ಮುಲಾ ಅಷ್ಟೇ, 2 ಫಾರ್ಮುಲಾನ ಮಾಡಿಸಿದ್ದು ಇಡೀ ಚಾಪ್ಟ್ರಲ್ಲಿ. ಜಸ್ಟ್ 2 ಫಾರ್ಮುಲಾಸ್. ಸಮೇಷನ್ xi ಸ್ಕ್ವೇರ್ ಬೈ n ಮೈನಸ್ ಸಮೇಷನ್ xi ಬೈ n ದ ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ x ಬಾರ್. ರೂಟ್ ಇದೆ, ಲಾಸ್ಟಲ್ಲಿ ರೂಟ್ ತೊಗೊಂಡ್ಬಿಡಿ. ಇಟ್ ಈಸ್ ರೂಟ್ ಆಫ್ ದಟ್. ನೆಕ್ಸ್ಟ್ 9th ಕ್ವಶನ್. ಐ ಥಿಂಕ್ ಇಟ್ಸ್ ರಿಪೀಟೆಡ್ ಒನ್ ಅನ್ಸುತ್ತೆ. ದ ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು ಮಾಡಬೇಕು? ಸಮೇಷನ್ xi ಸ್ಕ್ವೇರ್ ಬೈ n ಮೈನಸ್ ಸಮೇಷನ್ xi ಬೈ n ದ ಹೋಲ್ ಸ್ಕ್ವೇರ್. ಇದೆಯಾ? ಇಲ್ಲ. ಸೊ ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಸಿಕ್ ಮೀನಿಂಗ್ ಏನು? ವಾಟ್ ಇಸ್ ದ ಬೇಸಿಕ್ ಮೀನಿಂಗ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್? ದಟ್ ಈಸ್ x ಬಾರ್ ಕಂಡಿಡಿರಿ ಮೀನು, ಅದರಿಂದ ಡಿವಿಯೇಷನ್ ಕಂಡಿಡಿರಿ. ಡಿವಿಯೇಷನ್ ಅಂದರೆ ಈಚ್ ಡೇಟಾದಿಂದ xi ಸಬ್ಟ್ರಾಕ್ಟ್ ಮಾಡಿ ಮಾಡ್ಯುಲಸ್ ತಗೊಂಡ್ರೆ ಏನಾಗುತ್ತೆ? ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಆಗುತ್ತೆ. ಟು ಅವಾಯ್ಡ್ ನೆಗೆಟಿವ್ ಸೈನ್ ಮಾಡ್ಯುಲಸ್ ತಗೊಂಡ್ರೆ ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಆಗುತ್ತಲ್ವಾ? ಮಾಡ್ಯುಲಸ್ ತಗೊಂಡ್ರೆ. ಸ್ಕ್ವೇರ್ ತಗೊಂಡ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗುತ್ತೆ ಬೈ n. ಒನ್ಸ್ ಯು ಸ್ಕ್ವೇರ್ ಇಟ್, ಅದರ ಅಪೋಸಿಟ್ ಪ್ರೊಸೆಸ್ ಮಾಡಬೇಕಲ್ಲ. ವಾಟ್ ಈಸ್ ಇಟ್ಸ್ ಅಪೋಸಿಟ್ ಪ್ರೊಸೆಸ್? ರೂಟ್. ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇಟ್ ಈಸ್ ಆಪ್ಷನ್ ಸಿ. ಈಚ್ ಡೇಟಾದಿಂದ ಮೀನು ಸಬ್ಟ್ರಾಕ್ಟ್ ಮಾಡಿ ಡಿವಿಯೇಷನ್ ಬರುತ್ತೆ ನಿಮಗೆ. ಡಿವಿಯೇಷನ್ ಬಂದ ಮೇಲೆ ಸ್ಕ್ವೇರ್ ಮಾಡಿರ್ತೀರಿ, ಅದರ ಅಪೋಸಿಟ್ ಪ್ರೊಸೆಸ್ ರೂಟ್ ಮಾಡಿ. ಇಲ್ಲಿ ಸ್ಕ್ವೇರ್ ಮಾಡಲಿಲ್ಲ ಅಂದರೆ ಮಾಡ್ ತಗೋಬೇಕು, ರೂಟ್ ಇಲ್ಲ, ಅದು ಮೀನ್ ಡಿವಿಯೇಷನ್ ಆಯಿತು ಫ್ರಮ್ ಮೀನ್. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಯಿತು. ಅರ್ಥ ಆಗ್ತಿದೆಯಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ ಅಥವಾ ಇನ್ನೊಂದ್ಸರಿ ಹೇಳ್ಬೇಕಾ? ಏನಿದೆ? ಈಚ್ ಡೇಟಾದಿಂದ ಮೀನ್ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬಂತ್ರಪ್ಪ? ಡಿವಿಯೇಷನ್ ಬಂತಲ್ವನ್ರೋ? ಡಿವಿಯೇಷನ್ ಬಂತಲ್ವೇನೋ? ನೆಗೆಟಿವ್ ಇದ್ದರೂ ನಾನು ಪಾಸಿಟಿವ್ ತೊಗೊಂಡಿದ್ದೀನಲ್ಲ, ಅದಕ್ಕೇನು ಮಾಡಿದ್ದೀನಿ? ಮಾಡ್ಯುಲಸ್ ತೊಗೊಂಡಿದ್ದೀನಿ. ಅದಕ್ಕೆ ಮೀನ್ ಕ್ಯಾಲ್ಕುಲೇಟ್ ಮಾಡೋಂದ್ರೆ ಬೈ n ಅಲ್ವೇನ್ರೋ? ಇದೇನಾಯ್ತು? ಇದು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಆಯ್ತು. ಅರ್ಥ ಆಗ್ತಿದೆಯಾ? ಸೊ ಟು ಅವಾಯ್ಡ್ ನೆಗೆಟಿವ್ ಸೈನ್ ಮಾಡ್ಯುಲಸ್ ತೊಗೊಂಡಿದ್ದೀನಲ್ವಾ? ಟು ಅವಾಯ್ಡ್ ನೆಗೆಟಿವ್ ಸೈನ್ ಮಾಡ್ಯುಲಸ್ ಬದಲಾಗಿ ಏನು ಮಾಡ್ಬೋದು? ಸ್ಕ್ವೇರ್ ಮಾಡ್ಬೋದಲ್ವಾ? ದಟ್ಸ್ ಆಲ್ಸೋ ಒಂದು ಆಪ್ಷನ್ ಇದೆ ಅಲ್ವೇನ್ರೋ? ಸ್ಕ್ವೇರ್ ಮಾಡ್ಬೋದಲ್ವಾ?
ಸ್ಕ್ವೇರ್ ಮಾಡಿದ್ರೆ ಅದ್ರ ಉಲ್ಟಾ ಮಾಡಬೇಕಲ್ಲ, ಏನಾದ್ರು ಉಲ್ಟಾ ರೂಟ್ ಮಾಡಬೇಕು. ಮಾಡಿದ್ರೆ ಏನು ಬಂತು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಅರ್ಥ ಆಗ್ತಿದೆಯಾ? ಆರ್ ಇನ್ನೊಂದು ಫಾರ್ಮುಲಾ ಇರೋದು ಇದು ಸೇಮು ಬಟ್ ಮೈನಸ್ ಸೈನ್. ಸೇಮ್ ಥಿಂಗ್ ಬಟ್ ಮೈನಸ್ ಸೈನ್. ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಎಕ್ಸ್ ಐ ಬೈ ಎನ್ ಇಸ್ ನಥಿಂಗ್ ಬಟ್ ಮೀನ್ ದ ಸ್ಕ್ವೇರ್. ಇಲ್ಲಿ ಮೈನಸ್ ಇದ್ದಿದ್ದರೆ ಇದು ಕೂಡ ಆಗ್ತಿತ್ತು, ಇದು ಫಾರ್ಮುಲಾ ಆಗ್ತಿತ್ತು, ಇದು ಕೂಡ ಫಾರ್ಮುಲಾ ಆಗ್ತಿತ್ತು. ಇಲ್ಲಿ ಪ್ಲಸ್ ಇದೆ, ಸೊ ಹಾಗಾಗಿ ದಿಸ್ ಈಸ್ ನಾಟ್ ಯುವರ್ ಫಾರ್ಮುಲಾ. ಸೊ ದಿಸ್ ಈಸ್ ಯುವರ್ ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ಬೇಸಿಕ್ ಗೊತ್ತಾಗ್ಲಿಲ್ಲ, ಇನ್ನೊಂದು ಸರಿ ಹೇಳ್ಬೇಕಾ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ರೋ? ಸೊ ಎಕ್ಸ್ ಈಚ್ ಡೇಟಾದಿಂದ ಎಕ್ಸ್ ಬಾರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಡಿವಿಯೇಷನ್ ಬಂತಲ್ವಾ? ಡಿವಿಯೇಷನ್ಗೆ ಆ್ಯಡ್ ಆಲ್ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ಏನು ಬಂತು? ಮೀನ್ ಡಿವಿಯೇಷನ್ ಫ್ರಮ್ ಮೀನ್ ಬಂತು. ಬಟ್ ಇದು ನೆಗೆಟಿವ್ ಇರಬಾರ್ದು, ಅದಕ್ಕೆ ಏನು ಮಾಡಿದ್ದೀವಿ? ಮಾಡ್ಯುಲಸ್ ತೊಗೊಂಡಿದ್ವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕು. ಅದು ಹೇಗಿರುತ್ತೆ? ನೆಗೆಟಿವ್ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಿದೆ? ಸ್ಕ್ವೇರ್ ಮಾಡಿದೆ. ಸ್ಕ್ವೇರ್ ಮಾಡಿದ್ರೆ ರೂಟ್ ತೊಗೋಬೇಕು. ಅರ್ಥ ಆಗ್ತಿದೆಯಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಇದು ಒನ್ ಆಫ್ ದಿ ಫಾರ್ಮುಲಾ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಇಫ್ ಯು ಸಿಂಪ್ಲಿಫೈ ದಟ್ ಏನು ಬರುತ್ತೆ? ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಎಕ್ಸ್ ಐ ಬೈ ಎನ್ ದ ಹೋಲ್ ಸ್ಕ್ವೇರ್. ದಟ್ ಈಸ್ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಎಕ್ಸ್ ಬಾರ್ ದ ಹೋಲ್ ಸ್ಕ್ವೇರ್ ಅಂತ ಬರ್ತದೆ. ಎಲ್ಲ ಒಂದೇ, ಅದು ಎಲ್ಲ ಒಂದೇ, ಡಿಫ್ರೆಂಟ್ ಫಾರ್ಮ್ ಅಷ್ಟೆ, ಬೇರೆ ಬೇರೆ ಫಾರ್ಮಲ್ಲಿ ಕೊಟ್ಟಿರ್ತದೆ. ಓಕೆ, ನೆಕ್ಸ್ಟ್ ದ ಮೀನ್ ಆಫ್ 100 ಅಬ್ಸರ್ವೇಷನ್ ಈಸ್ 50. ಆಯ್ತಾ? ಎ ಬಿ ಸಿ ಡಿ ಇ ಆಯ್ತಾ? x1 x2 k x1 ಆಯ್ತಾ? ದೆನ್ ದಿಸ್ ಚಾಪ್ಟರ್ ಕಂಪ್ಲೀಟ್ಸ್. ಓಕೆ, ಇಲ್ಲೊಂದಿದೆ, ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. Okay, now read the problem carefully. x1 x2 x3 and so on up to r n observation. Then w ಅನ್ನೋದು ಹೊಸ ಡೇಟಾ ಹೇಗೆ ಒಬ್ಟೈನ್ ಮಾಡಿದ್ದಾರೆ? ಈಚ್ ಡೇಟಾಗೆ ಎಲ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ, ಕೆ ಆ್ಯಡ್ ಮಾಡಿದ್ದಾರೆ. ಈಚ್ ಡೇಟಾ ಈಸ್ ಮಲ್ಟಿಪ್ಲೈಡ್ ಬೈ ಎಲ್ ಆ್ಯಂಡ್ ಈಚ್ ಡೇಟಾ ಈಸ್ ಆ್ಯಡೆಡ್ ಬೈ ಕೆ. ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ, ಇಲ್ಲಿ ನೋಡಿ ಗೊತ್ತಾಗ್ತದೆ. ಡಬ್ಲ್ಯೂ ಐ ಈಸ್ ಎಕ್ಸ್ ಐ ಇಂಟು ಎಲ್ ಅಂದರೆ ಈಚ್ ಡೇಟಾ ಈಸ್ ಮಲ್ಟಿಪ್ಲೈಡ್ ಬೈ ಎಲ್ ಆ್ಯಂಡ್ ಈಚ್ ಡೇಟಾ ಈಸ್ ಮಲ್ಟಿಪ್ಲೈಡ್ ಬೈ ಕೆ, added by k. The new data is this. New data, you know, new data is each data is multiplied by L and each data is added by k. Each data is added by k is my new data. ಹೊಸ ಡೇಟಾ ಒಬ್ಟೈನ್ ಮಾಡಿದ್ದೀನಿ. ಹೇಗಿದೆ ಅದು? ಹಳೆ ಡೇಟಾಗೆ ಎಲ್ ಮಲ್ಟಿಪ್ಲೈ ಮಾಡಿದ್ದೀನಿ ಮತ್ತೆ ಕೆ ಆ್ಯಡ್ ಮಾಡಿದ್ದೀನಿ. ದಟ್ ಈಸ್ ಯುವರ್ ನ್ಯೂ ಡೇಟಾ. ದಿಸ್ ಈಸ್ ಯುವರ್ ನ್ಯೂ ಡೇಟಾ. ಅರ್ಥ ಆಗ್ತಿದೆಯಲ್ಲ? ಓಲ್ಡ್ ಡೇಟಾದ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ಸುತ್ತೆ, ನೋಡೋಣ. ಕೆ ಈಸ್ ಕಾನ್ಸ್ಟೆಂಟ್ ಇಫ್ ದ ಮೀನ್ ಆಫ್ ಎಕ್ಸ್ ಐ ಈಸ್ ಎಸ್. ಸೊ ಇದ್ರದ್ದು ಮೀನ್ ಕೊಟ್ಟಿದ್ದಾರೆ, ಇದ್ರದ್ದು ದಟ್ ಈಸ್ ಎಕ್ಸ್ ಐ ಬಾರ್. ಇದ್ರದ್ದು ಮೀನ್ ಕೊಟ್ಟಿದ್ದಾರೆ. ಎಷ್ಟಂತೆ? ಅದ್ರ ಮೀನ್ ಎಷ್ಟಂತೆ? ಓದಿ, ಕ್ವಶನ್ ಓದಿ. ನಿಮ್ಮ ಕ್ವಶನ್ ಓದೋಕ್ಕೆ ಅರ್ಧ ಗಂಟೆ ತೊಗೊಂಡ್ರೆ ಕಷ್ಟ. ಸೊ ಇದ್ರದ್ದು ಮೀನು ಎಕ್ಸ್ ಮೀನ್ ಕೊಟ್ಟಿದ್ದಾರೆ. ಎಷ್ಟು? 48. ಇದರದ್ದು ಮೀನ್ ಕೊಟ್ಟಿದ್ದಾರೆ 48. ಹಾಳಾವು ಎಕ್ಸ್ ಬಾರ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 12. ಯಾವುದ್ರದ್ದು? ಡೇಟಾದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 12. ಡೇಟಾದು ಸ್ಟ್ಯಾಂಡರ್ಡ್ ಡಿವಿಯೇಷನು 12 ಅಂತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಡೇಟಾ ಈಸ್ 12. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 12. ದ ಮೀನ್ ಆಫ್ ಡಬ್ಲ್ಯೂ ಐ ಈಸ್ 55. ದಟ್ ಈಸ್ ಇದ್ರದ್ದು ಮೀನ್ ಕೊಟ್ಟಿದ್ದಾರೆ. ದಟ್ ಈಸ್ ಡಬ್ಲ್ಯೂ ಐ ಬಾರ್ ಮೀನ್ ಕೊಟ್ಟಿದ್ದಾರೆ. ಎಷ್ಟಂತೆ? 55. ದೆನ್ ಆ್ಯಂಡ್ ದ ವ್ಯಾಲ್ಯೂ ಎಲ್ ಆ್ಯಂಡ್ ಕೆ ಈಸ್ ಇಷ್ಟೇ ಕೊಟ್ಟಿರೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಡಬ್ಲ್ಯೂ ಐ ಎಷ್ಟಂತೆ? 15. ಇದ್ರದ್ದು ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನು, ಇದ್ರದ್ದು ಮೀನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ನನಗೆ ಬೇಕಾಗಿರೋದು 2 ಅನ್ನೌನ್ ಇದೆ. ಯಾವುದು? ಎಲ್ ಮತ್ತು ಕೆ. 2 ಅನ್ನೌನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಬೇಕು? 2 ಕಂಡೀಷನ್ ಬೇಕು. 2 ಕಂಡೀಷನ್ ಅವನು ಆಲ್ರೆಡಿ ಕೊಟ್ಟಿದ್ದಾನೆ. 2 ಅನ್ನೌನು, 2 ಕಂಡೀಷನ್. ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ದಿಸ್ ಇಯರ್. ಅಲ್ಲಿ ಬರೆದಿಟ್ಕೊಳ್ಳಿ ಬೇಕಾದ್ರೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತೇಳಿ.
ಓಕೆ, ಫಾರ್ ದಿಸ್ ಇಯರ್. ಓಕೆ, ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಈಸಿ, ಒಂದೇ ಸ್ಟೆಪ್ ಆನ್ಸರ್. ಡೇಟಾ ಅಷ್ಟು ಉದ್ದ ಇದೆ, ಅಷ್ಟು ಅರ್ಧ ಬೋರ್ಡ್ ಇದೆ. ಸೊಲ್ಯೂಷನ್ ಒಂದೇ ಸ್ಟೆಪ್ ಅದು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ. ಈಗ ಹೊಸ ಡೇಟಾದು ಮೀನ್ ಬೇಕು ಅಂದರೆ ಏನಾಗುತ್ತೆ? ಮೀನ್ ಬೇಕು ಅಂದರೆ ಏನಾಗುತ್ತೆ? ಹೊಸ ಡೇಟಾದು ಮೀನು. ಬೇಸಿಕ್ ಪ್ರಾಪರ್ಟಿ ನೆನ್ಪು ಮಾಡ್ಕೊಳ್ಳಿ. ಬೇಸಿಕ್ ಪ್ರಾಪರ್ಟಿ ಏನಿದೆ ನೆನ್ಪು ಮಾಡ್ಕೊಳ್ಳಿ. ಇಫ್ ಯು ಮಲ್ಟಿಪ್ಲೈ ಈಚ್ ಡೇಟಾ ಬೈ ಎಲ್, ಮೀನ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ ಎಲ್. xi ದ ಮೀನ್ ಏನು? xi bar is multiplied by L. Each data is added by k, then mean will be added by k. Mean will be added by k. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಬರೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ WI ಏನಾಗುತ್ತೆ? ಪ್ರಾಪರ್ಟಿ. ಇಫ್ ಈಚ್ ಡೇಟಾ ಈಸ್ ಮಲ್ಟಿಪ್ಲೈಡ್ ಬೈ L, then standard deviation is multiplied by L. Each data is added by k, standard deviation unaltered. Standard deviation ಗೆ k ಉಳ್ಕೊಳ್ಳಲ್ಲ, ಹೊರಟೋಯ್ತು. ಸ್ಟ್ಯಾಂಡರ್ಡ್ ಡಿವಿಯೇಷನ್ k ಇಲ್ಲ, ಹೊರಟೋಯ್ತು. ಅರ್ಥ ಆಗ್ತಿದೆಯಾ? ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ WI? 55 equal to L into 15 equal to L into ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ xi 12. 12 by 15 ಎಷ್ಟಾಯಿತು? ದಟ್ ಈಸ್ 5/4. ಎಷ್ಟು ಬರುತ್ತೆ? 5/4. 1.25 ಈಕ್ವಲ್ ಟು L. 1.25 ಈಕ್ವಲ್ ಟು L. 1.25 ಈಕ್ವಲ್ ಟು L. ಇಟ್ ಈಸ್ ಓನ್ಲಿ ಇನ್ E. ಬೇರೆ ಇದರಲ್ಲಿ ಎಲ್ಲೂ ಇಲ್ಲ. ಸೊ ದಟ್ಸ್ ಯುವರ್ ಆನ್ಸರ್. ಇನ್ ಕೇಸ್ ಕೆ ಬೇಕು ಅಂದರೆ ಇದನ್ನು ತೊಗೊಂಡೋಗಿ ಇಲ್ಲ ಹಾಕಿ, ಯು ವಿಲ್ ಗೆಟ್ ಕೆ. ಬೇಕು ಅಂದರೆ ಅಲ್ಲಿ ಈ ಪ್ರಾಬ್ಲಮ್ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಅಲ್ಲಿ ತೊಗೊಂಡೋಗಿ ಹಾಕಿ. ವಾಟ್ ಈಸ್ ಮೀನ್ ಆಫ್ WI ಎಷ್ಟಿದೆ? 55 ಈಕ್ವಲ್ ಟು L ಟೈಮ್ಸ್ L ಅಂದ್ರೆ ಗೊತ್ತಾಯ್ತಲ್ಲ ಎಷ್ಟು? 1.25. ಬೇಕು ಅಂದ್ರೆ ನಾನು ಹೇಳಿದ್ದು 1.25 ಇಂಟು ಮೀನ್ ಆಫ್ xi ಎಷ್ಟಿದೆ? 48 ಪ್ಲಸ್ ಕೆ. ಯು ವಿಲ್ ಗೆಟ್ ಕೆ ವ್ಯಾಲ್ಯೂ. ಬೇಕು ಅಂದರೆ ಇಲ್ಲ, ಅವಶ್ಯಕತೆ ಇಲ್ಲ, L ಒಂದು ಸಾಕು. ಬಿಕಾಸ್ ಇನ್ ಆಲ್ ಕೇಸಸ್ L ಈಸ್ ಡಿಫರೆಂಟ್. ಸೊ L 1.25 ಇರೋದು ಆಪ್ಷನ್ ಎ ಮಾತ್ರ. ಇನ್ನೊಂದು ಸರಿ ಹೇಳಬೇಕಾ? ಯು ನೀಡ್ ಒನ್ ಮೋರ್ ಟೈಮ್. ಇನ್ನೊಂದು ಸರಿ ಹೇಳಬೇಕಾ? ಸೊ ಏನಿದೆ? ನ್ಯೂ ಡೇಟಾ ಇದೆ, ಅದನ್ನೇನು ಮಾಡಿದ್ದಾರೆ? ಓಲ್ಡ್ ಡೇಟಾಗೆ L ಮಲ್ಟಿಪ್ಲೈ ಮಾಡಿದ್ದಾರೆ, ಕೆ ಆ್ಯಡ್ ಮಾಡಿದ್ದಾರೆ. ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ತೊಗೊಂಡ್ರೆ ಏನಾಯಿತು? ಮಲ್ಟಿಪ್ಲೈ ಮಾಡಿರೋದು ಮಲ್ಟಿಪ್ಲೈ ಆಗುತ್ತೆ, ನೋ ಡೌಟ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು. ಬಟ್ ಆ್ಯಡ್ ಮಾಡಿದ್ರೆ ಅನ್ಆಲ್ಟರ್ಡ್. ಎಡಿಷನ್ ಏನು ಮಾಡಿದ್ರೆ ಹೊರಟೋಗ್ತದೆ, ಅನ್ಆಲ್ಟರ್ಡ್. ಅರ್ಥ ಆಗ್ತಿದೆಯಾ? ಇದ್ರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ WI ಇದು ಎಷ್ಟು? 15. ದೆನ್ L ಇಂಟು ಎಕ್ಸ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ 12. ದಟ್ ಈಸ್ 15/12. ಮುಗ್ದೇ ಹೋಯ್ತು. ಇಷ್ಟು ಮಾಡೋದಕ್ಕೆ ಎಷ್ಟು ಹೊತ್ತು ಬೇಕಪ್ಪ? ಮುಗ್ದೇ ಹೋಯ್ತು. ಇಷ್ಟೇ. ಅರ್ಥ ಆಗ್ತಿದೆಯಲ್ಲ? 15 ಸೆಕೆಂಡ್ಸ್ ಹಾಕಿ. 15 ಸೆಕೆಂಡ್. ಸೊ ದಟ್ ಕಂಪ್ಲೀಟ್ಸ್ ದಿಸ್ ಚಾಪ್ಟರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 10 ನ್ಯಾಚುರಲ್ ನಂಬರ್. ಬಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ಮುಗೀತದೆ, ಆ್ಯಕ್ಚುಲಿ ಮುಗೀತು. ಟಕ 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 ಹೇಳ್ತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 10 ನ್ಯಾಚುರಲ್ ನಂಬರ್ 10 ಸ್ಕ್ವೇರ್ ಮೈನಸ್ 1/12 ಎಷ್ಟು ಬರುತ್ತೆ? 2.87. 100/12 ಎಷ್ಟು? 2.87. ನೆಕ್ಸ್ಟು ಏನು? ದ ಕನ್ಸಿಡರ್ ದಿಸ್ ಆಡೆಡ್ 1 to each number, then the variance is. ಸೊ ಫಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂತು ಇವಾಗ ನಮಗೆ? 2.87. ಸ್ಕ್ವೇರ್ ಮಾಡಿದ್ರೆ ವೇರಿಯನ್ಸ್ ಬಂತು ಎಷ್ಟು? 2.87 ದ ಸ್ಕ್ವೇರ್ 8 ಪಾಯಿಂಟ್ ಸಮಥಿಂಗಾ? 2.87 ಇಂಟು 2.87 8 ಪಾಯಿಂಟ್ ಸಮಥಿಂಗಾ? 8 ಪಾಯಿಂಟ್ ಸಮಥಿಂಗಾ? 2.87 ಅಂದರೆ ನಿಯರ್ಲಿ 3 ಸ್ಕ್ವೇರ್ ಇಸ್ 9. 9ಗಿಂತ ಕಮ್ಮಿ ಇರಬೇಕು. ದಟ್ ಈಸ್ 8.25. 8.25. ಸೊ 8.25 ಈಚ್ ಒನ್ ಈಸ್ ಆಡೆಡ್ ಬೈ 1 ಅಂತೆ. ಈಚ್ ಡೇಟಾ ಈಸ್ ಆಡೆಡ್ ಬೈ 1, ದೆನ್ ವೇರಿಯನ್ಸ್ ಅನ್ಆಲ್ಟರ್ಡ್. ಸೊ ಇಟ್ ಈಸ್ 8.25 ಓನ್ಲಿ. ವೇರಿಯನ್ಸ್ ಏನಾದ್ರು ಚೇಂಜ್ ಆಗುತ್ತಾ ಆ್ಯಡ್ ಮಾಡಿದ್ರೆ? ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನು ಇಲ್ಲ. ಮೀನು ಚೇಂಜ್ ಆಗುತ್ತೆ. ಆ್ಯಡ್ ಮಾಡಿದ್ರೆ ಆ್ಯಡ್ ಆಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಸಬ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಏನಂತಿದೆ? ಕನ್ಸಿಡರ್ 10 ಪಾಸಿಟಿವ್ ಇಂಟೀಜರ್ಸ್ ಮಲ್ಟಿಪ್ಲೈಡ್ ಈಚ್ ನಂಬರ್ ಬೈ -1, ದೆನ್ 1 ಆ್ಯಡ್ 1 ಟು ಈಚ್ ನಂಬರ್, ದೆನ್ ದ ವೇರಿಯನ್ಸ್ ಈಸ್ ಅಂತ ಕೇಳಿದ್ದಾನೆ. ಸೊ ವೇರಿಯನ್ಸ್ ಎಷ್ಟಂತೆ? ಫಸ್ಟು 10 ನ್ಯಾಚುರಲ್ ನಂಬರ್ದು ಎಷ್ಟು ಈಗ ತಾನೇ ಮಾಡಿದ್ವಲ್ಲ? 2.87 ದ ಸ್ಕ್ವೇರ್
ವೇರಿಯನ್ಸ್ ಎಷ್ಟು ಬಂದಿತ್ತು 8.25 8.25 ಅಂತ ಇಟ್ಕೊಳ್ಳೋಣ 8.25 ಈಚ್ ಡೇಟಾ ಈಸ್ ಮಲ್ಟಿಪ್ಲೈಡ್ ಬೈ -1 ಅಂತ ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಮಲ್ಟಿಪ್ಲೈಡ್ ಬೈ -1 ದ ಸ್ಕ್ವೇರ್ ಈಸ್ 8.25 ಈಚ್ ಡೇಟಾ ಈಸ್ ಆಡೆಡ್ ಬೈ 1 ಅಂತ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ಆಲ್ಟರ್ಡ್ ಸೊ 8.25 next the following summation xi square summation xi then the variance is what is variance formula what is variance formula ಹೇಳಿ ರೂಟ್ ಇಲ್ಲ ರೂಟ್ ಆದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಯಿತು ವೇರಿಯನ್ಸ್ ಸಮೇಷನ್ xi ಸ್ಕ್ವೇರ್ ಬೈ n ಮೈನಸ್ ಸಮೇಷನ್ xi ಬೈ n ದ ಹೋಲ್ ಸ್ಕ್ವೇರ್ what is summation xi ಸ್ಕ್ವೇರ್ 1800 ಬೈ n ಅಂದರೆ ಎಷ್ಟು 000 n ಅಂದರೆ ಎಷ್ಟು 60 ಸೈಜ್ ಈಸ್ 60 ಅಂತ ಕೊಟ್ಟಿದ್ದಾನೆ ಸೊ n ಈಸ್ 60 ಮೈನಸ್ ಸಮೇಷನ್ xi 960 divided by 960 divided by n is 60 the whole square ಏನು ಬರುತ್ತೆ ಸಮೇಷನ್ xi ಸ್ಕ್ವೇರ್ ಕೊಟ್ಟಿದ್ದಾನೆ ಬೈ n ಸಮೇಷನ್ xi ಕೊಟ್ಟಿದ್ದಾನೆ ಬೈ n ದ ಹೋಲ್ ಸ್ಕ್ವೇರ್ ವೇರಿಯನ್ಸ್ ಫಾರ್ಮುಲಾ ಏನ್ರಪ್ಪ ಸಮೇಷನ್ xi ಸ್ಕ್ವೇರ್ ಬೈ n ಮೈನಸ್ ಸಮೇಷನ್ xi ಬೈ n ದ ಹೋಲ್ ಸ್ಕ್ವೇರ್ ಅಲ್ವೇನ್ರೋ ಇದು ಸಮೇಷನ್ xi ಸ್ಕ್ವೇರ್ ಕೊಟ್ಟಿದ್ದಾನಲ್ವೇನ್ರೋ ಬೈ n ಸಮೇಷನ್ xi ಕೊಟ್ಟಿದ್ದಾನಲ್ವೇನ್ರೋ ಬೈ n ದ ಹೋಲ್ ಸ್ಕ್ವೇರ್ ಎಷ್ಟು ಬರುತ್ತೆ ನೋಡಿ next the coefficient of variance is out of syllabus next the standard deviation of some temperature data in degree Celsius is 5 if the data were converted into Fahrenheit then the variance would be anta kelidane Fahrenheit alli heli Fahrenheit in terms of temperature 9/5 into degree Celsius plus 32 na 9/5 or 5/9 9/5 ಪಕ್ಕ ಸೊ ಯಾವ್ದು ಕೇಳಿದಾನೆ ಇವಾಗ ಏನು ಕೇಳಿದಾನೆ ಇಫ್ ದ ಡೇಟಾ ವರ್ ಕನ್ವರ್ಟೆಡ್ ಇಂಟು ಫ್ಯಾರನ್ಹೀಟ್ ದನ್ ದ ವೇರಿಯನ್ಸ್ ಈಸ್ ಅಂತ ಕೇಳಿದಾನೆ ಸೊ ವೇರಿಯನ್ಸ್ ಈಸ್ ಇಫ್ ಯು ಮಲ್ಟಿಪ್ಲೈ ಈಚ್ ಡೇಟಾ ಬೈ 9/5 ದ ವೇರಿಯನ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 9/5 ದ ಸ್ಕ್ವೇರ್ ಇಂಟು ವೇರಿಯನ್ಸ್ ಆಫ್ ಸಿ ಎಷ್ಟಂತೆ 5 if each data is added by 32 then variance is unaltered so 32 ನೆಗೆದು ಬಿದ್ದೋಯ್ತು ಕೂಡ್ಕೊಂಡಿರೋದು ಬರೀ what is your answer ಕಾನ್ಸೆಪ್ಟ್ ಅರ್ಥ ಆಯ್ತಾ ಈಚ್ ಡೇಟಾ ಈಸ್ ಮಲ್ಟಿಪ್ಲೈಡ್ ಬೈ k variance is multiplied by k square ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳಿದಾರಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ 5 ಕೊಟ್ಟಿದ್ದಾರಾ then it is 5 square so 5 square cancel 9 square 81 variance ಕೊಟ್ಟಿದ್ದಾರೆ ಅಂದ್ಕೊಂಡೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ is 5 then variance is 5 square each data is multiplied by 9/5 then variance is multiplied by square of that each data is added by 32 then variance does not alter ಮುಗೀತು thank you that completes statistics okay